ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಧರ್ಮಸ್ಥಳದ ನಿಗೂಢ ಶವಗಳ ಶೋಧ ಕಾರ್ಯಾಚರಣೆ ಈಗಾಗಲೇ 12ನೇ ದಿನಕ್ಕೆ ಕಾಲಿಟ್ಟಿರೋದು. ತನಿಖೆಗೆ ವೈಜ್ಞಾನಿಕ ಸ್ಪರ್ಶವನ್ನ ಇವತ್ತು ಕೊಡಲಾಗ್ತಾ ಇದೆ. ಅದರ ಭಾಗವಾಗಿ ಗುಂಡಿ ಅಗೆಯದೇನೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಸದ್ಯ ಪವರ್ ಟಿವಿಯಲ್ಲಿ ಧರ್ಮಸ್ಥಳದ ಪಾಯಿಂಟ್ ನಂಬರ್ 13 ನಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದರ ಲೈವ್ ವಿಜುವಲ್ಸ್ ಅನ್ನ ನಿಮ್ಮ ಮುಂದೆ ಇಡಲಾಗುತ್ತೆ. ಜಿಪಿಆರ್ ಮೂಲಕ ಈಗಾಗಲೇ ಟ್ರಯಲ್ ಅನ್ನ ನಡೆಸಿರುವಂತ ಎಸ್ಐಟಿ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಈಗಾಗಲೇ ಈ ಸ್ಥಳದಲ್ಲಿ 10 ರಿಂದ 12 ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಅನಾಮಿಕ ಮುಸುಕುಧಾರಿ ವ್ಯಕ್ತಿ ಹೇಳಿದ್ದಾನೆ. ಸದ್ಯ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ನೇತ್ರಾವತಿ ನದಿ ದಡದಲ್ಲಿ ಪಾಯಿಂಟ್ ನಂಬರ್ 13 ನಲ್ಲಿ ನಡೀತಾ ಇರುವ ಕಾರ್ಯಾಚರಣೆ. ಪವರ್ ಟಿವಿಯಲ್ಲಿ ಜಿಪಿಆರ್ ಮೂಲಕ ಶೋಧ ಕಾರ್ಯ ಏನ್ ನಡೀತಾ ಇದೆ ಅದರ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದು. ಇವಾಗ ನಾನು ಈಗಾಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ತನಿಖೆಗೆ ಇವತ್ತು ವೈಜ್ಞಾನಿಕ ಸ್ಪರ್ಶವನ್ನ ಕೊಡ್ಲಾಗ್ತಾ ಇದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗ್ತಾ ಇದೆ ಅಂತ ಡ್ರೋನ್ ಮೌಂಟೆಡ್ ರಡಾರ್ ಅನ್ನ ಬಳಕೆ ಮಾಡಿಕೊಂಡು ಇವತ್ತು ಕಾರ್ಯಾಚರಣೆ ನಡೆಸ್ತಾ ಇರೋದು. ಭೂಗತ ರಡಾರ್ ಅಂತ ಹೇಳಿ ಇದನ್ನ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು. ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಈಗ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಧರ್ಮಸ್ಥಳದ ಅರಣ್ಯ ಪ್ರದೇಶವನ್ನ ಜಿಪಿಆರ್ ರೆಡಾರ್ ಪ್ರವೇಶ ಮಾಡಿರೋದು. ಹೈಟೆಕ್ ಯಂತ್ರದ ಮೂಲಕ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಟ್ ಇದುವರೆಗೂ ಶೋಧಿಸಲಾಗಿರುವಂತಹ ಸ್ಥಳಗಳಲ್ಲಿ ಅಗಿಯೋದಕ್ಕೆ ಏನ್ ಕಷ್ಟಕರವಾಗಿರುವಂತಹ ಸ್ಥಳ ಇದೆ ಅದು ಈ ಪಾಯಿಂಟ್ ನಂಬರ್ 13. ಹಾಗಾಗಿ ಈ ಯಂತ್ರವನ್ನ ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಇನ್ನು ನಿನ್ನೆಯಿಂದ ಕೂಡ ಡ್ರೋನ್ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಎಸ್ಐಟಿ ಒಂದು ಟ್ರಯಲ್ ರನ್ ಅನ್ನ ನಡೆಸಿತ್ತು. ಇದೀಗ ಆ ಟ್ರಯಲ್ ರನ್ ಅಲ್ಲಿ ಬಳಕೆ ಮಾಡಿ ಅಲ್ಲಿ ಬಂದಂತ ರಿಸಲ್ಟ್ ಅನ್ನ ಆಧರಿಸಿ ಕಾರ್ಯಾಚರಣೆಗೆ ಎಸ್ಐಟಿ ಟೀಮ್ ಇಳಿದಿದೆ. ಪಾಯಿಂಟ್ ನಂಬರ್ 13 ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಬಟ್ ಈ ನಿಮಿಷದ ತನಕ ಯಾವುದೇ ಸುಳಿವು ಅಲ್ಲಿ ಪತ್ತೇನೆ ಆಗಿಲ್ಲ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಆತ ಅಲ್ಲಿ ನಾನು 10 ರಿಂದ 12, 13 ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿನೇ ಇವತ್ತು ಅಲ್ಲಿ ಶೋಧ ಕಾರ್ಯವನ್ನ ನಡೆಸಿ ಆ ಬಳಿಕ ಉತ್ಖನನ ಕಾರ್ಯಕ್ಕೆ ಮುಂದಾಗಬೇಕು ಅಂತ ಹೇಳಿ ಎಸ್ಐಟಿ ಟೀಮ್ ತೀರ್ಮಾನವನ್ನ ಮಾಡ್ಕೊಂಡಿತ್ತು. ಬಟ್ ಅಲ್ಲಿ ಯಾವುದೇ ಅಸ್ಥಿ ಪಂಜರ ಆಗಿರ್ಬೋದು, ಯಾವುದೇ ಶವಗಳನ್ನ ಹೂತಾಕಿದ್ದಂತ ಕುರುಹು ಆಗಿರ್ಬೋದು ಪತ್ತೆ ಆಗಿಲ್ಲ. ಹಾಗಾಗಿ ನಿನ್ನೆ ಮತ್ತು ಇವತ್ತು ಒಂದು ಟ್ರಯಲ್ ರನ್ನು, ಇವತ್ತು ಕಾರ್ಯಾಚರಣೆ, ಇದೆಲ್ಲವನ್ನ ಈ ತನಕ ಏನ್ ಮಾಡ್ಲಾಗ್ತಾ ಇದೆ, 0 ರಿಸಲ್ಟ್ ಅಂತೇಳಿ ಅದನ್ನ ಕನ್ಸಿಡರ್ ಮಾಡಬಹುದಾಗಿದೆ. ಆ ಮುಸುಕುದಾರಿ ವ್ಯಕ್ತಿ ಹೇಳಿದ್ದಕ್ಕೂ ಅಲ್ಲಿ ಸಿಗ್ತಾ ಇರೋ ವಾಸ್ತವಾಂಶಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾವುದೇ ಅಸ್ಥಿ ಪಂಜರ ಇರುವ ಸುಳಿವು ಸಿಕ್ಕಿಲ್ಲ. ಬಟ್ ಒಂದ್ ವೇಳೆ ಏನಾದ್ರೂ ಸುಳಿವು ಸಿಕ್ಕರೆ ಮಾತ್ರ ಉತ್ಖನನ ಕಾರ್ಯ ಮಾಡಲಾಗುತ್ತೆ. ಸದ್ಯ 13ನೇ ಪಾಯಿಂಟಿಗೆ ಎಸ್ಐಟಿ ಟೀಮ್ ಮತ್ತು ಸೋಕೋ ಟೀಮ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಸೋಕೋ ಅಂತ ಹೇಳಿದ್ರೆ ಸೀನ್ಸ್ ಆಫ್ ಕ್ರೈಮ್ ಆಫೀಸರ್ಸ್. ಈ ಟೀಮ್ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ. ಈಗ ಡ್ರೋನ್ ಜಿಪಿಆರ್ ಮೂಲಕ ಅಸಲಿ ಶೋಧ ಕಾರ್ಯ ಆರಂಭ ಆಗಿದೆ. ಬಟ್ ಟ್ರಯಲ್ ನಲ್ಲಿ ನಿನ್ನೆ ತನಕ ಯಾವುದೇ ಕುರುಹು ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಮತ್ತಷ್ಟು ಚುರುಕುಗೊಳಿಸಲಾಗುತ್ತೆ ಶೋಧ ಕಾರ್ಯವನ್ನ ಅನ್ನುವಂತ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಆ ಸ್ಥಳಕ್ಕೆ ಆ ದೂರುದಾರ ವ್ಯಕ್ತಿ, ಅನಾಮಿಕ ವ್ಯಕ್ತಿ, ಆತನನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದಿರೋದು ಗೊತ್ತಾಗ್ತಾ ಇದೆ. 13ನೇ ಪಾಯಿಂಟ್ ನಲ್ಲಿ ವೈಜ್ಞಾನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಇದೀಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಧರ್ ಸ್ಥಳದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಡ್ರೋನ್ ಮೌಂಟೆಡ್ ರಡಾರ್ ಜಿಪಿಆರ್ ವ್ಯವಸ್ಥೆಯನ್ನ ಬಳಕೆ ಮಾಡಿಕೊಂಡು ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ಬಟ್ ಟ್ರಯಲ್ ರನ್ ನಲ್ಲಿ ಯಾವುದೇ ರೀತಿಯಾದಂತಹ ರಿಸಲ್ಟ್ ಸಿಕ್ಕಿರಲಿಲ್ಲ. ಇವತ್ತಿನ ಶೋಧ ಕಾರ್ಯಾಚರಣೆಯಲ್ಲೇನಾದ್ರೂ ಆತನ ಹಿಟ್ ಅಂಡ್ ರನ್ ಹೇಳಿಕೆಯ ಪರ್ವ ಮುಂದುವರಿಯುತ್ತಾ ಅಥವಾ ಏನಾದ್ರೂ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥದ್ದೇ ಸದ್ಯಕ್ಕಿರೋ ಕುತೂಹಲ. ಕಾರ್ಯಾಚರಣೆ ಎಷ್ಟು ಮಟ್ಟಕ್ಕೆ ಸಾಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಪ್ರಜ್ವಲ, ಏನಂತಂದ್ರೆ ಧರ್ಮಸ್ಥಳದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹೆಣಗಳನ್ನು ನಾನು ಊತಿದ್ದೇನೆ. ಆ ಒಂದು ಸ್ಥಳದಲ್ಲಿ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಿ ಮೃತದೇಹಗಳು ಸಿಗುತ್ತೆ. ಇಲ್ಲಿ 16 ಕೊಲೆಗಳಾಗಿದೆ, ಸಾಕಷ್ಟು ಅತ್ಯಾಚಾರಗಳು ಕೂಡ ಆಗಿದೆ, ಕಿಡ್ನಾಪ್ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಮುಸುಕುದಾರಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ಆ ಒಂದು ಹೇಳಿಕೆ ಆಧಾರದ ಮೇಲೆ ಸರ್ಕಾರ ಕೂಡ ಈಗ ಎಸ್ಐಟಿಯನ್ನು ಕೂಡ ರಚನೆ ಮಾಡಿತು. ಸತತ 12 ದಿನಗಳಿಂದಲೂ ಕೂಡ ಧರ್ಮಸ್ಥಳದಲ್ಲಿ ಅನಾಮಿಕ ಹೇಳಿದಂತ ಸ್ಥಳಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಈಗ ಸಾಕಷ್ಟು ತೀವ್ರ ಕುತೂಹಲ ಮತ್ತೆ ರೋಚಕ ಘಟ್ಟ ಅಂತಂದ್ರೆ ಅದು 13ನೇ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ 13ನೇ ಪಾಯಿಂಟ್ ನಲ್ಲಿ ಸುಮಾರು 10 ರಿಂದ 12 ಶವಗಳನ್ನ ನಾನು ಊತಿಟ್ಟಿದ್ದೆ 2009ರಲ್ಲಿ ಅಂತ ಅನಾಮಿಕ ಹೇಳಿದ್ದ.
ಆದರೆ ಆ ಅನಾಮಿಕ ಹೇಳಿದಂಥ ಈ ಒಂದು 13ನೇ ಸ್ಪಾಟ್ನಲ್ಲಿ ಪಕ್ಕದಲ್ಲೇ ನೇತ್ರಾವತಿ ಡ್ಯಾಮ್ ಇತ್ತು, ಅಲ್ಲೇ ಆತ ತೋರಿಸಿದಂಥ ಜಾಗದಲ್ಲೇ ಏನು ವಿದ್ಯುತ್ ಕಂಬಗಳಿತ್ತು. ಈ ಕಾರಣದಿಂದಾಗಿ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನು 12 ದಿನಗಳಿಂದಲೂ ಕೂಡ SIT ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ಮಾಡಿಲ್ಲ. ಯಾಕೆಂತಂದ್ರೆ ಆ ಪಕ್ಕದಲ್ಲೇ ಡ್ಯಾಮ್ ಇರೋದ್ರಿಂದ ಆತ ಹೇಳಿದಂತೆ ಸುಮಾರು 40 ಅಡಿ ಆಳ ಇತ್ತು. ಅದರಿಂದ 2014ರಲ್ಲಿ ಸುಮಾರು 40 ಅಡಿ ಏನು ಎತ್ತರದ ಮಣ್ಣನ್ನು ಹಾಕಿ ರಸ್ತೆಯನ್ನು ಕೂಡ ಮಾಡಿದ್ದಾರೆ, ಎಲ್ಲಿರುವಂಥ ಹಳ್ಳವನ್ನು ಕೂಡ ಮುಚ್ಚಿದ್ದಾರೆ. ಹೀಗಾಗಿ 40ರಿಂದ 50 ಅಡಿ ಆಳವನ್ನು ತೋಡಿದ್ರೆ ಅಲ್ಲಿ ಏನಾದರೂ ಅವಶೇಷಗಳು ಸಿಗಬಹುದು ಅಂತಲೂ ಕೂಡ ಹೇಳಿದ್ರು. ಈ ಕಾರಣದಿಂದಾಗಿ ಈ ಒಂದು ಜಾಗದಲ್ಲಿ ಏನಾದರೂ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ರೆ ನೀರಾವರಿಗೆ ಸಂಬಂಧಪಟ್ಟಂತೆ ಏನು ಡ್ಯಾಮ್ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜಲಸಂಪನ್ಮೂಲ ಇಲಾಖೆಯಿಂದ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. SIT ಅಧಿಕಾರಿಗಳು ಕೂಡ ಈಗಾಗಲೇ ಜಲಸಂಪನ್ಮೂಲ ಇಲಾಖೆಯಿಂದಲೂ ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ವಿದ್ಯುತ್ ಸಂಪರ್ಕ ಏನಿದೆ ಆ ವಿದ್ಯುತ್ ಸಂಪರ್ಕವನ್ನು ಕೂಡ ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ. ಏನು SIT ಮುಖ್ಯಸ್ಥರಾದ ಪ್ರಣವ್ ಮೊಹಾಂತಿ ಆಗಿರ್ಬೋದು, ಅನುಚೇತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಎಕ್ಸ್ಪರ್ಟ್ಗಳು, ಸಾಕಷ್ಟು SIT ತಂಡಗಳಲ್ಲೂ ಕೂಡ ಕೆಲಸವನ್ನು ಕೂಡ ಮಾಡಿದರೆ ಎಂತೆಂಥ ದೊಡ್ಡ ದೊಡ್ಡ ಏನು ವಿಚಾರಗಳನ್ನೇ ಭೇದಿಸಿದ್ದಾರೆ. ಹೀಗಾಗಿ ಸರ್ಕಾರ ಕೂಡ ಅವರನ್ನೇ ಗುರುತಿಸಿ ಈ ಒಂದು ದೊಡ್ಡದಾದಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಅನಾಮಿಕ ತೋರಿಸಿದಂಥ ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದೊಂದು ಇಂಚು ಕೂಡ ಬಿಡದೆ ಕೇವಲ 5 ಅಡಿ 6 ಅಡಿ ಮಾತ್ರ ಅಲ್ಲ, ಸುಮಾರು 40ರಿಂದ 50 ಅಡಿ ಆಳ ಅಗಲ ಎಲ್ಲವನ್ನು ಕೂಡ ಅಗದ್ರು ಕೂಡ ಇದುವರೆಗೂ ಕೂಡ ಒಂದೆರಡು ಕಡೆ ಕಳೆ ಬರಹ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ, ಕೆಲವರು ಸಿಕ್ಕಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. ಆದರೆ SIT ಅವರು ಕೂಡ ಕಾರ್ಯಾಚರಣೆ ಮಾಡಿದಂಥ ಜಾಗದಲ್ಲಿ ಏನೇನು ಕುರುಹುಗಳು ಸಿಕ್ಕಿವೋ ಅವೆಲ್ಲವನ್ನು ಕೂಡ ಗೌಪ್ಯತೆಯಿಂದ ಕಾಪಾಡ್ತಿದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ. ಸದ್ಯಕ್ಕೆ ಅನಾಮಿಕ ಕೊಟ್ಟಿರುವಂತಹ 16 ಸ್ಪಾಟ್ಗಳಲ್ಲಿ ಇವತ್ತಿಗೆ ಸಂಪೂರ್ಣವಾಗಿ 16 ಸ್ಪಾಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಸದ್ಯಕ್ಕೆ ಇದು ನೇತ್ರಾವತಿ ಡ್ಯಾಮ್ ಪಕ್ಕದಲ್ಲಿರುವಂತಹ 13ನೇ ಪಾಯಿಂಟ್. ಈ 13ನೇ ಪಾಯಿಂಟ್ನಲ್ಲಿ ಏನಂತಂದ್ರೆ ವಿಶೇಷವಾಗಿ ಇಷ್ಟು ದಿವಸದಿಂದ ಕಾರ್ಮಿಕರು ಮತ್ತೆ JCBಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಆದರೆ ಇಲ್ಲಿ ಆ ರೀತಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಕಷ್ಟು ಒಂದು ಸ್ಟ್ರಗಲ್ ಅಂತ ಕೂಡ ಹೇಳ್ಬೋದು. ಇದೇ ಕಾರಣದಿಂದಾಗಿ GPR ಅನ್ನ ತರಿಸಿ ಖಾಸಗಿ ಕಂಪ್ನಿಯಿಂದ ಸುಮಾರು 20 ಲಕ್ಷವನ್ನ ವೆಚ್ಚ ಮಾಡಿ GPR ಮುಖಾಂತರ ಸ್ಕ್ಯಾನ್ ಮಾಡುತ್ತಾ ಇರ್ತಾರೆ. ಆ ಸ್ಕ್ಯಾನ್ ಕಾರ್ಯಾಚರಣೆಗೆ ಯಾವುದೇ ರೀತಿಯಂತ ಅಡ್ಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸ್ಥಳದಲ್ಲಿದ್ದಂಥ ಏನು ಕಳೆ ಆಗಿರ್ಬೋದು, ಹುಲ್ಲಾಗಿರ್ಬೋದು ಎಲ್ಲವನ್ನು ಕೂಡ ತೆರವುಗೊಳಿಸಿ ಸುಮಾರು 60 ಅಡಿ ಉದ್ದ 40 ಅಡಿ ಅಗಲದ ಮಾರ್ಕಿಂಗ್ ಅನ್ನು ಕೂಡ ಮಾಡಿದರೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಂತ ಸಾಕ್ಷಿ ನಾಶ ಆಗಬಾರ್ದು, ಭದ್ರತೆ ಇರಬೇಕು ತನಿಖೆ ಹಂತದಲ್ಲಿ ಅಂತಂದು ಕೂಡ. ಇದೇ ಕಾರಣಕ್ಕಾಗಿ ಈ ಒಂದು SIT ತಂಡ ಜೊತೆ ಸೋಕೋ ಟೀಮ್ ಆಗಿರ್ಬೋದು, ಮತ್ತೆ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳಾಗಿರ್ಬೋದು, ಮತ್ತೆ ಅದೇ ರೀತಿಯಲ್ಲಿ ಕೂಡ GPR ಅನ್ನ ಬಳಕೆ ಮಾಡುವಂತ ಖಾಸಗಿ ಕಂಪನಿಯ ಎಕ್ಸ್ಪರ್ಟ್ ಕೂಡ ಸದ್ಯಕ್ಕೆ ಈ ಸ್ಥಳದಲ್ಲಿದ್ದಾರೆ. ಈ ಒಂದು GPR ಮಿಷನ್ ಡ್ರೋನ್ ಮುಖಾಂತರ ಹಾರಾಟವನ್ನ ಮಾಡಿ ಸುಮಾರು 20 ಅಡಿ ಆಳದ ಒಳಗಡೆ ಇರುವಂತಹ ಮನುಷ್ಯನ ಅವಶೇಷಗಳಾಗಿರ್ಬೋದು, ಮೂಳೆಗಳಾಗಿರ್ಬೋದು, ಇನ್ನಿತರೆ ಆಗಿರ್ಬೋದು, ಮತ್ತೆ ಕಬ್ಬಿಣ ಆಗಿರ್ಬೋದು, ಇನ್ನಿತರೆ ಯಾವ್ದಾದ್ರು ರ್ಯಾಡು, ಬೇರೆ ಸ್ಟೀಲು, ಈ ತರದ್ದು ಏನೇ ಇದ್ರು ಕೂಡ ಅದು ಸ್ಕ್ಯಾನ್ ಮಾಡಿ GPS ಮುಖಾಂತರ ಒಂದು ಫೋಟೋ ಕ್ಯಾಪ್ಚರ್ ಅನ್ನ ಮಾಡಿ ಆ ಸಿಸ್ಟಮ್ಗೆ ನೇರವಾಗಿ ಕಳಿಸುತ್ತೆ. ಆ ಸಿಸ್ಟಮ್ ಅಲ್ಲಿ ನೋಡಿ ಅಲ್ಲಿರುವಂತಹ ಎಕ್ಸ್ಪರ್ಟ್ಗಳು ಇದರ ಅವಶೇಷ ಏನು ಅಂತ ಹೇಳ್ಬಿಟ್ಟು ಅವರು ಕನ್ಫರ್ಮ್ ಮಾಡ್ತಾರೆ. ಆ ಕನ್ಫರ್ಮ್ ಮಾಡಿದ ಜಾಗದಲ್ಲಿ ಸ್ಪಷ್ಟವಾಗಿ ಅಲ್ಲೇ ಭೂಮಿಯನ್ನ ಅಗೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಇಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಏನೆಲ್ಲ ಸಕಲ ಸಿದ್ಧತೆಗಳು, ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕೋ ಎಲ್ಲದರ ಸಮೇತ ಇಲ್ಲಿ ಬಂದಿದ್ದಾರೆ. ಸದ್ಯಕ್ಕೆ ಇದು ಕೂಡ ಈ ಒಂದು ಕಾರ್ಯಾಚರಣೆ ಬೇಗನೆ ಸ್ಟಾರ್ಟ್ ಆಗಬೇಕಾಯ್ತು. ಆದ್ರೆ ಬೆಳಗ್ಗೆಯಲ್ಲೂ ಕೂಡ ನಿರಂತರವಾಗಿ ಧಾರಾಕಾರ ಮಳೆ ಬರ್ತಿದ್ರಿಂದ ಕಾರ್ಯಾಚರಣೆ ಮಾಡೋದಕ್ಕೆ ಸ್ವಲ್ಪ ತಡ ಕೂಡ ಆಯ್ತು. ಮತ್ತೆ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ಬೇಕಂದ್ರೆ ಆ ಸ್ಥಳದಲ್ಲಿ AC ಅವರು ಕೂಡ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇರಬೇಕಾಯ್ತು. ಅವರು ಕೂಡ ಸದ್ಯಕ್ಕೆ ಈಗ ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಈಗ ಶೋಧ ಕಾರ್ಯಾಚರಣೆ ಮಾಡ್ತಾರೆ. ಇನ್ನು ಈ GPR ಯಂತ್ರ ಶೋಧ ಕಾರ್ಯಾಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನೆನ್ನೆನೂ ಒಂದು ಬಾರಿ ಇಲ್ಲಿ ಟ್ರಯಲ್ ಕೂಡ ಮಾಡಿದ್ರು. ಆ ಟ್ರಯಲ್ ಅಲ್ಲಿ ಏನ್ ಸಿಕ್ಕಿದೆ ಏನಿಲ್ಲ ಅನ್ನೋದು ಕೂಡ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ. ಈಗ SIT ಟೀಮ್ ಬರೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ 12 ಗಂಟೆಯಲ್ಲೂ ಕೂಡ ಸುಮಾರು 15 ನಿಮಿಷಗಳ ಕಾಲ ಪ್ರತಿಯೊಂದು ಏನು 40 ಅಡಿ ಅಗಲ 60 ಅಡಿ ಉದ್ದದ ಜಾಗ ಏನು ಬೌಂಡ್ರಿಯನ್ನು ಫಿಕ್ಸ್ ಮಾಡಿದ್ರು ಆ ಸಂಪೂರ್ಣ ಬೌಂಡ್ರಿಯಲ್ಲೂ ಕೂಡ ಸ್ಕ್ಯಾನ್ ಅನ್ನ ಮಾಡಿದ್ರು. ಆ ಸ್ಕ್ಯಾನ್ ಮಾಡಿದಾಗ ಏನಾದರೂ ಅವಶೇಷ ಗೊತ್ತಾಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಹಿರಿಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರೆ ಪ್ರತಿಯೊಂದು ಶೋಧ ಕಾರ್ಯಾಚರಣೆ ನಡಿಬೇಕಾದ್ರೆ ಆ ಒಂದು ಸ್ಥಳಕ್ಕೆ ಮುಸುಕುದಾರಿಯನ್ನು ಕೂಡ ಕರ್ಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಇಲ್ಲಿ 2 ಬಾರಿ ಟ್ರಯಲ್ ಆದ ನಂತರ ಮುಸುಕುದಾರಿಯನ್ನು ಕೂಡ ಕರೆದುಕೊಂಡು ಬಂದು ಅವರ ಸಮ್ಮುಖದಲ್ಲೇ ಆತ ಹೇಳಿದ್ದಾನೆ, ನಾನು 10 ರಿಂದ 12 ಶವಗಳನ್ನ ಊತಿಟ್ಟಿದ್ದೀನಿ ಅಂತ. ಆಗ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಶೋಧ ಕಾರ್ಯಾಚರಣೆಯನ್ನ ಸದ್ಯಕ್ಕೆ ಪ್ರಾರಂಭ ಮಾಡೋದಕ್ಕೆ ಎಲ್ಲರ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡು ಎಲ್ಲರೂ ಕೂಡ ನಿಂತಿದ್ದಾರೆ.
ಇಡೀ ಏನ್ ದೇಶದಲ್ಲೇ ಇದೇ ರೀತಿಯಂತ ಒಂದು ಒಳ್ಳೆ ಪ್ರಕರಣ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಈ ರೀತಿಯಂತ ಗಂಭೀರ ಆರೋಪ ಇದ್ದಂಥದ್ದು, ಈ ರೀತಿಯಂತ ಟ್ವಿಸ್ಟ್ ಕೊಡುವಂತ ಆರೋಪ ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಬಂದಿಲ್ಲ. ಹೀಗಾಗಿ ಧರ್ಮಸ್ಥಳದಲ್ಲಿ ನಡೀತಿರುವಂತ ಧರ್ಮ ಮತ್ತೆ ಅಧರ್ಮದ ನಡುವೆ ನಡೀತಿರುವಂತಹ ದೊಡ್ಡ ಯುದ್ಧ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಒಂದಷ್ಟು ವರ್ಗ ಧರ್ಮಸ್ಥಳದ ಪರವಾಗಿ ನಿಂತು ಇದು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅದೇ ರೀತಿ ಕೂಡ ಧರ್ಮಾಧಿಕಾರಿಯಾದಂತ ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ತರುವಂತ ಉದ್ದೇಶಕ್ಕಾಗಿ ಈ ರೀತಿಯಾದ ಸುಳ್ಳು ದೂರುಗಳನ್ನು ಕೊಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಒಂದಷ್ಟು ಸ್ಪಾಟ್ಗಳನ್ನ ತೋರಿಸಿದ್ರೆ ಈ ರೀತಿಯಂತ ಘಟನೆಗಳು ಇಲ್ಲಿ ಯಾವುದೂ ಕೂಡ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಆರೋಪನೂ ಕೂಡ ಮಾಡ್ತಾ ಇದ್ದಾರೆ. ಮಠದ ಪರವಾಗಿ ಏನು ದೇವಾಲಯದ ಪರವಾಗಿ ಒಂದು ದೊಡ್ಡ ಅಭಿಯಾನವನ್ನು ಕೂಡ ನಡೆಸಿದ್ದಾರೆ. ಮತ್ತೊಂದಷ್ಟು ವರ್ಗ ಅದೇ ರೀತಿಯಲ್ಲಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ಇಲ್ಲ ಇಲ್ಲಿ ಸಾಕಷ್ಟು ಅತ್ಯಾಚಾರಗಳು ಕೂಡ ಆಗಿದೆ, ಕಿಡ್ನಾಪ್ ಆಗಿದೆ, ಸಾಕಷ್ಟು ಕೊಲೆಗಳು ಕೂಡ ಆಗಿದೆ, ಅದನ್ನ ಸರಿಯಾಗಿ ಪೊಲೀಸರು ಕೂಡ ತನಿಖೆ ಮಾಡಿಲ್ಲ, ಏನು ದೂರು ಕೊಟ್ಟರು ಕೂಡ ತೆಗೆದುಕೊಂಡಿಲ್ಲ, ನ್ಯಾಯಾಲಯದಲ್ಲೂ ಕೂಡ ಏನು ನಮಗೆ ನ್ಯಾಯ ಸಿಕ್ಕಿಲ್ಲ. ಹಿಂದೆ ಇದ್ದಂತ ಸರ್ಕಾರ ಏನು CID ಅನ್ನ ವಹಿಸಿದ್ದು, ಆ CID ಅವರು ಕೂಡ ಅತ್ಯಾಚಾರ ಕೊಲೆ ಆಗಿದ್ರು ಕೂಡ ಅವರು ಯಾರು ಕೂಡ ಪತ್ತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. ಯಾಕೆ ಈ ಒಂದು ಕೊಲೆ ಮಾಡಿದಂತವ್ರನ್ನ, ಅತ್ಯಾಚಾರ ಮಾಡಿದವ್ರನ್ನ ಯಾಕೆ ಪತ್ತೆ ಹಚ್ಚಿಲ್ಲ ಅನ್ನೋ ಪ್ರಶ್ನೆ, ದೊಡ್ಡ ಅಭಿಯಾನ ಕೂಡ ಈಗ ಸದ್ಯಕ್ಕೆ ಪ್ರಾರಂಭ ಆಗಿದೆ. ಈ ಒಂದು ಸವಾಲುಗಳನ್ನ ಮೆಟ್ಟಿ ನಿಲ್ಲಬೇಕಾದ್ರೆ ಇದೆಲ್ಲದಕ್ಕೂ ಕೂಡ ಮತ್ತೊಮ್ಮೆ ಮರು ತನಿಖೆ ಆಗ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಯಾನಗಳು ಕೂಡ ಪ್ರಾರಂಭ ಆಗಿತ್ತು. ವೀರೇಂದ್ರ ಹೆಗಡೆ ಅವರು ಕೂಡ ಯಾವ್ದು ಬೇಕಾದ್ರೂ ತನಿಖೆ ಆಗ್ಲಿ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೇವೆ ಅಂತ ಕೂಡ ಹೇಳಿದ್ರು. ಈ ಕಾರಣದಿಂದಾಗಿ ಸರ್ಕಾರ ಒಂದು ಎಕ್ಸ್ಪರ್ಟ್ಗಳು, ಈ ಸೀನಿಯರ್ IPS ಆಫೀಸರ್ ಇದ್ದಂತ ಏನು ಅನುಚೇತ ಇರ್ಬೋದು, ಪ್ರಣವ್ ಮೊಹಂತಿ ಆಗಿರ್ಬೋದು, ಇನ್ನೊಂದಷ್ಟು ಜನ ಹಿರಿಯ ಅಧಿಕಾರಿನ ಬೆಂಗಳೂರಿನಿಂದನೂ ಕೂಡ ಕರೆಸಿ ಒಂದು SIT ಅನ್ನ ಕೂಡ ತಂಡವನ್ನು ಕೂಡ ರಚಿಸಿದ್ದಾರೆ. ಸದ್ಯಕ್ಕೆ SIT ತಂಡ ಪ್ರತಿಯೊಂದು ಕಡೆನೂ ಕೂಡ 16 ಸ್ಪಾಟ್ ನಲ್ಲಿ ಏನು ಮುಸುಕುದಾರಿ ತೋರಿಸಿದ್ನೋ 16 ಸ್ಪಾಟ್ ನಲ್ಲೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಮಾಡಿದ್ದಾರೆ. ಇಷ್ಟು ದಿವಸ ಏನಂತಂದ್ರೆ ಏನು 16 ಪಾಯಿಂಟ್ಗಳನ್ನು ಕೂಡ ಏನು ಧರ್ಮಸ್ಥಳದ ಏನು ದ್ವಾರ ಬಾಗಿಲಿದ್ದೋ ಆ ದ್ವಾರ ಬಾಗಿಲಿಂದ ನೇತ್ರಾವತಿ ದಡದವರೆಗೂ ಕೂಡ ಒಂದಷ್ಟು 11 ಪಾಯಿಂಟ್ಗಳನ್ನು ತೋರಿಸಿದ್ದ. 13ನೇ ಪಾಯಿಂಟ್ ಆಗಿ ನೇತ್ರಾವತಿ ನದಿ ದಡದಲ್ಲಿ ತೋರಿಸಿದ್ರು. ಅದೇ ರೀತಿಯಲ್ಲಿ ಕೂಡ ಏನು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಹೋಗುವಂತ ರಸ್ತೆಯಲ್ಲಿ 2 ಪಾಯಿಂಟ್ಗಳ 14 ಮತ್ತೆ 15ನೇ ಪಾಯಿಂಟ್ ಅನ್ನು ಕೂಡ ಫೈಂಡ್ ಔಟ್ ಮಾಡಿದ್ರು. 16ನೇ ಪಾಯಿಂಟ್ ಆಗಿ ಏನು ಬಾಹುಬಲಿ ಬೆಟ್ಟದಲ್ಲೂ ಕೂಡ ಧರ್ಮಸ್ಥಳದ ಕ್ಷೇತ್ರದಲ್ಲೂ ಕೂಡ ಗುರುತಿಸಿದ್ರು. ಆ ಎಲ್ಲಾ ಕಡೆನೂ ಕೂಡ ಒಂದಷ್ಟು ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಯಿತು. ಇನ್ನು ಕುತೂಹಲ ಕೇಳಿಸಿದ್ದೇನೆಂದ್ರೆ 16ನೇ ಪಾಯಿಂಟ್ ನಲ್ಲಿ ನಾನು ಕೇರಳದ ಯುವತಿಯನ್ನೇ ಶವವನ್ನೇ ನಾನು ಊತಿಟ್ಟಿದ್ದೆ ಅಂತ ಕೂಡ ಹೇಳಿದ್ರು. ಇದೇ ಕಾರಣಕ್ಕಾಗಿ ಬಾಹುಬಲಿ ಬೆಟ್ಟದಲ್ಲಿ ಮೊನ್ನೆ ಸುಮಾರು 8 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ 40 ಅಡಿ ಅಗಲ 20 ಅಡಿ ಆಳ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕುರು ಕೂಡ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಬಂದಿದೆ. ಅದೇ ರೀತಿಯಲ್ಲಿ ಕೂಡ ಏನ್ ದೂರದಾರ ಕೂಡ ಹೇಳ್ತಿದ್ರೆ ಸ್ಪಷ್ಟವಾಗಿ ನಾನು ಇದೇ ಜಾಗದಲ್ಲಿ ಶವಗಳನ್ನ ಊತಿಟ್ಟಿದ್ದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ರೆ, ಆದ್ರೆ ಇದುವರೆಗೂ ಸಣ್ಣ ಕುರುಗು ಕೂಡ ಸಿಕ್ಕಿಲ್ಲ. ಹೀಗಾಗಿ ಬುರುಡೆ ಕಾರ್ಯಾಚರಣೆಗೆ ಸದ್ಯಕ್ಕೆ ಪ್ರಾರಂಭ ಆಗಿದೆ. ಈಗ ಬುರುಡೆ ಸಿಗುತ್ತಾ ಇಲ್ಲ ಇಲ್ಲಿ ಬರೀ ಬುರುಡೆ ಕಥೆನ ಕಾದ್ ನೋಡ್ಬೇಕಿದೆ ಪ್ರಜ್ವಲ. ಎಕ್ಸಾಕ್ಟ್ಲಿ ಶಶಿಧರ್, ಈಗ ಈ ಧರ್ಮಸ್ಥಳ ಗ್ರಾಮದಲ್ಲಿ ಆ ಅನಾಮಿಕ ಏನ್ ಗುರುತಿಸಿದ್ನಲ್ಲ ಪಾಯಿಂಟ್ಗಳು 16 ಪಾಯಿಂಟ್ಗಳು, ಅದರಲ್ಲೆಲ್ಲ ಬಹಳ ಕ್ಲಿಷ್ಟಕರವಾಗಿ ಕಂಡು ಬಂದಿದ್ದು ಈ 13ನೇ ಪಾಯಿಂಟ್. ಬಟ್ ಇದೀಗ ಇವತ್ತು ಫೈನಲಿ ಇಲ್ಲೂ ಕೂಡ ತನಿಖೆಯ ಹಂತವಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಟ್ ಇಲ್ಲಿ ಡೀಪ್ ಎಕ್ಸ್ಕ್ಯಾವೇಷನ್ ಮಾಡೋದಕ್ಕೆಲ್ಲ ಯಾವುದೇ ರೀತಿಯ ಅವಕಾಶ ಇಲ್ಲ. ಬಿಕಾಸ್ ಇಲ್ಲಿ 10 ವರ್ಷದಲ್ಲಿ ಅನೇಕ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಾಗಿರೋದ್ರಿಂದ ಅಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗೋಗಿದೆ. ಜೊತೆಗೆ ಅಲ್ಲಿರುವಂತಹ ಒಂದಷ್ಟು ಮಾನ್ಯುಮೆಂಟ್ಸು ಹಾಗೆ ಅಲ್ಲಿದ್ದಂತಹ ಮೂಲಭೂತ ಸೌಕರ್ಯಗಳಿಗೆ ಹಾನಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಈ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾ ಇರೋದು. ಇದರಿಂದ ಯಾವ ರೀತಿಯಾದಂತಹ ರಿಸಲ್ಟ್ ಹೊರಗೆ ಬರುತ್ತೆ, ತನಿಖೆಗೆ ಅದೆಷ್ಟು ಸಹಕಾರಿ ಆಗುತ್ತೆ ಅನ್ನೋದು ಸದ್ಯ ಕುತೂಹಲ. ಕಾದ್ ನೋಡೋಣ ಆ ಬಗ್ಗೆ. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.